9 ದೇವವ್ರತ ಪ್ರತಿಜ್ಞೆ ಮಾಡುತ್ತಾನೆ. ರಾಜ ಶಂತನು ತೊಂದರೆಗೀಡಾಗಿರುವುದನ್ನು ದೇವವ್ರತನು ನೋಡಿದನು ಮತ್ತು ಶಂತನು ತನ್ನ ಮಗನಿಗೆ ಏನಾಯಿತು ಎಂದು ಹೇಳಿದನು. ಸತ್ಯವತಿಯನ್ನು ಮದುವೆಯಾಗಲು ದೇವವ್ರತನಲ್ಲ ಅವಳ ಮಗನು ರಾಜ್ಯವನ್ನು ಪಡೆಯುತ್ತಾನೆ ಎಂದು ಅವನು ಭರವಸೆ ನೀಡಬೇಕಾಯಿತು. ದೇವವ್ರತನು ಹಿಂಜರಿಯಲಿಲ್ಲ. ನಾನು ಸಿಂಹಾಸನದ ಎಲ್ಲಾ ಹಕ್ಕುಗಳನ್ನು ತ್ಯಜಿಸುತ್ತೇನೆ ಅವರು ಹೇಳಿದರು. ಆದರೆ ನಿಮ್ಮ ಮಕ್ಕಳ ಸಮಸ್ಯೆಯೂ ಇದೆಯೇ ಎಂದು ಶಂತನು ಸೇರಿಸಿದನು. ಆಗ ದೇವವ್ರತನು ಘೋರವಾದ ಪ್ರತಿಜ್ಞೆ ಮಾಡಿದನು. ನಾನು ಎಲ್ಲಾ ಮಹಿಳೆಯರನ್ನು ತ್ಯಜಿಸುತ್ತೇನೆ ಮತ್ತು ನಾನು ಎಂದಿಗೂ ಮದುವೆಯಾಗುವುದಿಲ್ಲ. ಈ ಭಯಂಕರ ಶಪಥದ ಕಾರಣದಿಂದ ಮುಂದೆ ಆತನನ್ನು ಭೀಷ್ಮ ಎಂದು ಕರೆಯಲಾಯಿತು. ದೇವತೆಗಳು ಮೆಚ್ಚುಗೆ ಮತ್ತು ಕರುಣೆಯಿಂದ ಭೀಷ್ಮನಿಗೆ ಅವನ ಮರಣದ ಸಮಯವನ್ನು ಆರಿಸುವ ವರವನ್ನು ನೀಡಿದರು. 10 ರಾಜ ಶಂತನು ಸತ್ಯವತಿಯನ್ನು ಮದುವೆಯಾಗುತ್ತಾನೆ. ಶಂತನು ನಂತರ ಸತ್ಯವತಿಯನ್ನು ವಿವಾಹವಾದರು ಮತ್ತು ಅವರಿಗೆ 2 ಗಂಡು ಮಕ್ಕಳಿದ್ದರು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಶಂತನು ಸತ್ತಾಗ ಚಿತ್ರಾಂಗದ ಹಸ್ತಿನಾಪುರದ ರಾಜನಾದನು. ಚಿತ್ರಾಂಗದ ಒಬ್ಬ ಮಹಾನ್ ಯೋಧ, ಆದರೆ ಅವನು ಮದುವೆಯಾಗಿ ತನ್ನ ಸ್ವಂತ ಮಕ್ಕಳನ್ನು ಹೊಂದುವ ಮೊದಲು ಯುದ್ಧದಲ್ಲಿ ಮರಣ ಹೊಂದಿದನು. ಭೀಷ್ಮನು ಅಂತ್ಯಕ್ರಿಯೆಯನ್ನು ಮಾಡಿದನು ಮತ್ತು ವಿಚಿತ್ರವೀರ್ಯನು ರಾಜನಾದನು. ವಿಚಿತ್ರವೀರ್ಯ ಇನ್ನೂ ಚಿಕ್ಕವನಾಗಿದ್ದರಿಂದ ಅವನ ಬದಲಾಗಿ ಭೀಷ್ಮ ಮತ್ತು ಸತ್ಯವತಿ ರಾಜ್ಯವನ್ನು ಆಳಿದರು. ಅವನು ಆದಷ್ಟು ಬೇಗ ಮದುವೆಯಾಗಬೇಕು ಮತ್ತು ಕುಟುಂಬವನ್ನು ಸಾಗಿಸಲು ತಂದೆ ಪುತ್ರರು ಎಂದು ಸತ್ಯವತಿ ಭೀಷ್ಮನಿಗೆ ಹೇಳಿದಳು. ಅವನು ತನಗಾಗಿ ವಧುಗಳನ್ನು ಗೆಲ್ಲಲು ತುಂಬಾ ಚಿಕ್ಕವನಾಗಿರುವುದರಿಂದ ನೀವು ಅವನಿಗಾಗಿ ಅದನ್ನು ಮಾಡಬೇಕು.